ಇಲ್ಲಿ ಎಲ್ಲರೂ ನಾನುನಾ ಏನ್ರಿ ಶೂಟಿಂಗ್ ಬಿಟ್ಬಿಟ್ಟು ಇಲ್ಲಿ ಕೂತಿದ್ದೀರಾ? ಹಾ, ನಿಮಗೆ ಕರಿತಿದ್ದಾರೆ ನಿಮ್ಗೆ. ಡೈರೆಕ್ಟರ್ ರೊಚ್ಚಿಗೆದಿದ್ದಾರೆ. ಕೋಟಿ ರೂಪಾಯಿ ಕಟ್ಟೋದಲ್ಲ, ಕೋಟಿ ರೂಪಾಯಿ ಬರುತ್ತೆ ಊರಲ್ಲೆಲ್ಲ. ಓಕೆ ಸರ್. ನಾನು ಹೇಳ್ತಾ ಇದ್ದೀನಿ, ಇವಾಗ ಕೇಸ್ ಹಾಕ್ತೀನಿ. ಶೋಧನ ವೈಫ್ ನೋಡು. ಅನುಷಾಕ್ಕ ಛಾಯಾ ಸೈಡ್. ಅನುಷಾಕ್ಕ ಪ್ಲೀಸ್. ಅದಲ್ಲ, ಇದು ಅಲ್ಲ. ಯಪ್ಪ ಎಂತ ಮಾಡಿ ಅದು ನೋಡಿ, ಹಿಂಗೆ ಡವ್ ಮಾಡ್ತಾರೆ. ನಿಧಾನ ಮಾಡಿ ಅದು ಕಣ್ಣು ಅದೇನೋ ಮಾಡಿದ್ರಲ್ಲ ಬಾಯಲ್ಲಿ. ಹಲೋ, ಒಂದು ನಿಮಿಷ. ಭರತನಾಟ್ಯಂ ಡ್ಯಾನ್ಸರ್ ತರ. ಹಲೋ, ಅವ್ರು ಡ್ಯಾನ್ಸರ್. ಅಲ್ಲೋಡಿ ಹೀರೋ ಹತ್ರ ಹೋಗ್ಬಿಡಿ, ಸುಮ್ಮನೆ ಒಳ್ಳೆ ಕಂಟೆಂಟ್ ಇರುತ್ತೆ. ಹೋಗ್ತೀನಿ ನಾವು. ಹೆಲೋ ಗೈಸ್, ಅಯ್ಯೋ ನಿಮ್ಮ ಲಾಗ್ಗೆ ನಾನು ವಿಡಿಯೋ ಮಾಡಿಕೊಡ್ತಿದ್ರೆ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಇನ್ನೇನಿದು ನನ್ನ ಫೋನಾ? ನೋಡಿ ನಮ್ಮ ರಜಾಕ್ ಸರ್ನೆಲ್ಲ ಕೆಲಸ ಇಲ್ಲದೆ ಖಾಲಿ ಕೂತಿದ್ದಾರೆ. ಸೊ ನಾನು ಇವಾಗ ಕ್ಲೋಸಪ್ ಮುಗಿಸ್ಕೊಂಡು ಬಂದಿದ್ದೀನಿ. ಡೆಡಿಕೇಶನ್ ಆರ್ಟಿಸ್ಟ್. ಹಾಂ, ಆಮೇಲೆ ಇವರೆಲ್ಲ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಎಲ್ಲರೂ. ಇಲ್ಲ, ಅವರು ಬ್ಯಾಗಲ್ಲಿ ಏನೋ ಚೆಕ್ ಮಾಡ್ತಿದ್ದಾರೆ ಅಮ್ಮ. ಇವರು ತಲೆ ಮೇಲೆ ಕೈ ಇಟ್ಕೊಂಡು ಕೂತವ್ರೆ. ಇವರಿಬ್ರು ನೋಡಿ, ಇವರೊಬ್ಬರೇ ಫೋನಲ್ಲಿ ಮುಳುಗಿರೋದು. ಅಲ್ಲಿ ನೋಡಿ, ತಿರ್ಗಿ ಅಲ್ಲಿ ತಿರ್ಗಿ. ಪ್ಲೀಸ್ ಲುಕ್ ಇಟ್. ಇವರಂತೂ ಬೇಡ ನೋಡಿ, ಬರೀ ಫೋನಲ್ಲೇ ಮುಳುಗಿರ್ತಾರೆ ಗುರು. ಈಗ ಫೋನ್ ತೆಗಿತಿರೋರು ಫ್ರೀ ಇರೋದಾ? ಏನು ಅವ್ರೇನು ಬಿಸಿ ಇದ್ದಾರಾ? ಹಾಂ, ವಿಡಿಯೋ ಮಾಡ್ತಿರೋರು ಫ್ರೀ ಇರುತ್ತಾನೆ? ಇಲ್ಲ, ಅವ್ರು ವಿಡಿಯೋ ಮಾಡ್ತಿರೋದೇ ಕೆಲಸ. ಏನು ಚಾಯನ್ ಬಗ್ಗೆ ಒಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹೀಗೆ ಹೇಳಿ ಹೇಳಿ. ನಾವೆಲ್ಲ 5:40 ಬಂದಿದ್ದೀವಿ. ನಾವು 5:45 ಬಂದಿದ್ದೀವಿ. ಬಂದಿರೋದು 6:30. ಈ ಆರ್ಟಿಸ್ಟ್ ನಾನು ಅಗ್ರಿಮೆಂಟ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ. 6 ಅಲ್ಲ, 6 ದೊಡ್ಡದ ಅಲ್ಲ. ಈ 1 ಸೆಕೆಂಡ್, 6 ದೊಡ್ಡದ 5 ದೊಡ್ಡದ? 6 ಅಲ್ವಾ? ಹೌದು. ಹೀಗೇನು ಹೇಳ್ತೀರಾ? ಆರ್ಟಿಸ್ಟ್ಗಳು ದೊಡ್ಡ ಟೈಮಿಂಗ್ಸ್ಗೆ ಬರ್ತಾರೆ. ಮಾತಾಡಬೇಕು, ಬೇಗ ಬೇಗ ಮಾತಾಡಿ. ನೀವೆಲ್ಲ ಅಷ್ಟೇ ಮಕ್ಕಳು ಅಂದ್ರೆ ತುಂಬಾ ಹತ್ತದಿಂದ ಎದೆ ಮೇಲೆ ನಿಂತಂಗೆ ಆಗತ್ತೆ. ಸ್ವಲ್ಪ ದೂರ ಇವರೆಲ್ಲ ಇವಾಗ ಬೆಳಗ್ಗೆ ನಾವು ಫುಲ್ ಮಾಗಿರ ಆರ್ಟಿಸ್ಟ್. ವಯಸ್ಸಲ್ಲಿ ಕಲೆಯಲ್ಲಿ ಗೊತ್ತಿಲ್ಲ, ಆಕ್ಟಿಂಗ್ ಅಲ್ಲಿ ಗೊತ್ತಿಲ್ಲ, ವಯಸ್ಸಲ್ಲಿ ಮಾಗಿರ ಆರ್ಟಿಸ್ಟ್. ಇದಕ್ಕೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅಮ್ಮ ಮಾತಾಡಿದ್ಮೇಲೆ ನೋ ಕಾಮೆಂಟ್. ಅವ್ರು ಏನ್ ಮಾತಾಡಿದ್ರು ತೂಕವಾದ ಮಾತಿರುತ್ತೆ. ಸದ್ಯ ನೋಡಿ, ನಮ್ಮ ಇಲ್ಲಿ ಸತ್ತಿಲೊಬ್ರು ಛಾಯಾ ಅಂತ ಇದ್ದಾರೆ ಹೇಳ್ತಾರೆ ಸರ್. ಇದು ನಿನ್ನೆಯಿಂದ ಹೀಗೆ ಬರ್ತಾ ಇದೆ ಆಯ್ತಾ. ಅವ್ರು ಒಂದು ಹೆಸರು ಸರಿ ನಿಧಿ, ನೀವೇನಾದ್ರು ಎಕ್ಸ್ಪ್ಲೈನ್ ಮಾಡ್ತೀರಾ ಅಥವಾ ನಾನೇ ಎಕ್ಸ್ಪ್ಲೈನ್ ಮಾಡಲ್ಲ? ಡೈಲಿ ನಾನು ಕರೆದು ಹೆಸರು ಹಾಕ್ಸ್ಕೊತೀನಿ. ಏನ್ ಗೊತ್ತಾ, ಅದಕ್ಕೆ ಒಂದು ನೆಟ್ ಹಾಕಿಸ್ಕೊಂಬಿಡಿ. ಅದೇ ಇಲ್ಲಿ ಗಾಳಿ ಜಾಸ್ತಿ ಇದೆಯಲ್ಲ, ಅದಕ್ಕೊಂದು ನೆಟ್ ಗಾಳಿ ಜಾಸ್ತಿ ಇದೆ.
ನೀವೆಲ್ಲ ಪುಟ್ ಪುಟ್ದಾಗಿ ಕೂದಲು ಕಟ್ ಮಾಡ್ಕೊಂಡು ಇರ್ತೀರಲ್ಲ ಅದಕ್ಕೆ ಸೇರಲ್ಲ. ಇಲ್ಲಿ ಕೊಡಿ, ಇಲ್ಲ ಅನ್ಸುತ್ತೆ. ಹಾಂ ಹೇಳಿಮ್ಮ. ಯಾವುದೆಲ್ಲ ಚಿಕ್ಕ ಚಿಕ್ಕದಾಗಿ ಕೂದಲು ಕಟ್ ಮಾಡ್ಕೊಂಡು ಇರ್ತಾರಲ್ಲ, ಅದನ್ನ ಲೇಯರ್ ಕಟ್ ಅಂತ ಹೇಳ್ತಾ. ಹಾಂ ಆಗಲ್ಲ. ಅದಕ್ಕೆ ಒಂದು ನೆಟ್ ಅನ್ನು ಕೊಟ್ಬಿಡಮ್ಮ. ನೆಟ್ ಹಾಕೊಂಡ್ರೆ ಅದ್ರೊಳಗಿರುತ್ತೆ. ನನಗೆ ಅವಮಾನ ಮಾಡಕ್ ಒಬ್ರಿದ್ರೆ ನನ್ ಮರ್ಯಾದೆ ಕಾಪಾಡಕ್ಕೆ ಇನ್ನಿಬ್ರಿದ್ದಾರೆ. ನಾವು ಸತ್ಯ ಮಾತಾಡ್ತೀವಿ ಅಷ್ಟೇ. ನಾನೊಂಥರ ಅದಿದ್ದಂಗೆ. ಯಾವ್ದಿದ್ದಂಗೆ? ಏನು ಎಲ್ಲರ ಮರ್ಯಾದೆ ಕಾಪಾಡ್ತೀವಿ. ಒಳ್ಳೇದು ಅಲ್ವಾ? ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಸಾಕಾ? ಇವರು ಒಳ್ಳೆಯವ್ರೆ. ಅಲ್ಲ, ಅವರು ಸತ್ಯನೇ ನುಡಿದಿದ್ದಾರೆ. ನೋಡಿ ಪಾಪ ಕಾಣಿಸ್ತಾ ಇದೆಯಲ್ಲ, ನಾವು ಅದಕ್ಕೆ ಪರಿಹಾರ ಹೇಳಿ. ಏನ್ ಗೊತ್ತಾ, ಇವಾಗ ನಾನು ಒಳ್ಳೆಯವಳು ಅಂದಿಲ್ಲ ಅಂದ್ರೆ ಈಗ ವಿಡಿಯೋ ಕಟ್ ಆದ್ಮೇಲೆ ನನ್ ಹಾಕೊಂಡು ಗುಮ್ತಾರೆ ಇವರು. ಒಂದ್ ಸ್ವಲ್ಪ ನನ್ನ ಭಯದಲ್ಲಿ ಇಟ್ಟಿದ್ದಾರೆ. ನಾನು ವಿಡಿಯೋದಲ್ಲಿ ತೋರ್ಸ್ಕೊತಿಲ್ಲ ಅಷ್ಟೇ ಆ ಭಯನ. ನೋಡಿ ಲುಕ್ಕಲ್ಲೇ ಗೊತ್ತಾಗುತ್ತೆ. ಒಬ್ರಿಗೆ ಚಾಕ್ಲೇಟ್ ಬ್ಯಾಲೆನ್ಸ್ ಇದೆ ಇವತ್ತು. ಇಲ್ಲ ನನ್ನನ್ನು ಬಿಡಲ್ಲ ಅವರು, ಅದಕ್ಕೆ ಹಿಂಗ್ ಜುಟ್ಟು ಬಿಟ್ಟಿರೋದವರು. ಚಾಕ್ಲೇಟ್ ಕೊಟ್ಮೇಲೆ ಅವ್ರು ಹೇರ್ ಪಿನ್ ಹಾಕ್ತಾರಂತೆ. ಅಭಿಮಾನಿಗಳು, ಆಕ್ಟರ್ಗಳು. ಇವ್ರ ಬಗ್ಗೆ ಏನು ಹೇಳಲ್ವಾ? ಒಂದೇ ಲುಕ್ ನಮ್ಮ ಅಂಕಲ್. ಇಲ್ಲಿ ನೀರ್ ಕ್ಯಾನ್, ಇಲ್ಲಿ ನೀರ್ ಕ್ಯಾನ್, ಒಂದ್ ಕಾಲು ಕೆಳಗಡೆ, ಒಂದ್ ಕಾಲು ಮೇಲೆ. ಯಾಕೆ ಕಷ್ಟಪಡ್ತಾ ಇದೀರಾ ಛಾಯಾ? ಬನ್ನಿ ಬನ್ನಿ, ನಾವು ತುಂಬಾ ಹೊಂದ್ಕೊಳ್ತೀವಿ ಆಯ್ತಾ? ತುಂಬಾ ಬೇಕಾದ್ರೆ ನಿಂತ್ಕೊಂಡು ಮಾಡಿಸ್ಕೊತೀನಿ. ಅಪ್ಪ ವಿಡಿಯೋಗೋಸ್ಕರ ಕೂತವ್ರೆ ಅದು ಬಿಟ್ಟು ನಾನು ನಿಂತ್ಕೊಂಡು ಮಾಡಿಸ್ಕೊತೀನಿ. ಡ್ರಾಮಾ ಮಾಡ್ತಿದ್ದಾಗ ನನಗೆ ನಾನು ಹೇರ್ ಸ್ಟೈಲ್ಸ್ಗೆ ಯಾವತ್ತೂ ನಾವು ತೊಂದರೆ ಕೊಡಲ್ಲ. ನೋಡಿ ನಿಂತ್ಕೊಂಡು ಮಾಡಿಸ್ಕೊತೀನಿ. ಕಣ್ಣಲ್ಲಿ ನೀರೇ ಇಲ್ಲ. ಅಲ್ಲೇ ಪಕ್ಕದಲ್ಲಿ ನೀರಿದೆಯಲ್ಲ ಕ್ಯಾನಲ್ಲಿ. ನಿಂತ್ಕೊಂಡು ಮಾಡಿಸ್ಕೊತೀನಿ. ನೋಡ್ರ ನಾವು ಎಷ್ಟು ಒಳ್ಳೆಯವರು. ಸುಮ್ಮನೆ ಆರೋಪ ಹೊರಿಸ್ತಾರೆ ಅಷ್ಟೇ. ಛೇ, ಒಳ್ಳೆಯವ್ರಾಗ್ಬಿಟ್ರಲ್ಲ ಈ ವಿಡಿಯೋದಲ್ಲಿ. ಅಕ್ಕಂಗೆ ಹಾಫ ಏಯ್ ಕಟ್ ಮಾಡ್ತೀಯಾ? ರಾಜ್ ಎರಡು ಬೋಂಡ ಕೊಟ್ಟು ಒಂದೇ ಒಂದು ಇಡ್ಲಿ ಕೊಟ್ಟು. ಒಂದ್ ಸೆಕೆಂಡ್ ಬೋಲು, ಇನ್ನೊಂದ್ಸರಿ ಹೇಳಿ. ಎರಡು ಬೋಂಡ ಕೊಟ್ಟು ಒಂದು ಇಡ್ಲಿ ಕೊಟ್ಟು. ನಿಧಿ ಇಲ್ಲಿ ನೋಡಿ, ನಿಮ್ ಬ್ಲಾಗ್ಗೆ ಅಂತ ವಿಡಿಯೋ ಮಾಡ್ಕೊಟ್ಟು. ನಾನು ಎರಡು ಬೋಂಡ ತಿಂದಿದ್ದು ನಿಮ್ಗೆ ಗೊತ್ತಾಯ್ತು? ಹಾಂ, ನಾನು ನೋಡಿದೆ ಮೇಡಮ್, ನಿನ್ನೆನೇ ಗೊತ್ತಾಯ್ತು. 2 ಬೋಂಡ ತಿಂತು ನಾನು. ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪವಿತ್ರ ವಂದನ ಶೂಟಿಂಗ್ ಟೈಮ್. ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಇವತ್ತು ಮಾಡಿ ಬಂದಿದ್ದೀವಿ ಶೂಟಿಂಗಿಗೆ. ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರುವ ಪವಿತ್ರ ವಂದನ ಸೀರಿಯಲ್ಗೆ ನಮ್ಮ ಆಲ್ ಆರ್ಟಿಸ್ಟ್ ಎಲ್ಲ ಬಂದಿದ್ದಾರೆ. ರೋಲಿಂಗ್ ಆಗ್ತಿದೆ. ಆಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಿಧಾನ ಚಿಕ್ಕ ಶುರು ಮಾಡಿದ್ರು. ಮೇಡಮ್ ಮಾದಕ್ ಬಿಡಿ. 21 ರೂಪಾಯಿಗೆ ಆಗಲ್ಲ. ನೈಟ್ 1:30ಗೆ ಟೆಂಪಲ್ಗೆ ಹೋಗಬೇಕು. 1:30ಗೆ ಹೋದರೆ ನಿಮ್ಗೆ 4 ಗಂಟೆಗೆ ಬಸ್ ಮರೆಗೆ ನೋಡ್ಬೋದು. ಇಲ್ಲಾಂದ್ರೆ ಆಗಲ್ಲ. ಮಧ್ಯಾಹ್ನದ ಊಟ ಮುಗೀತು. ಗೊತ್ತಾಗ್ಲೇ ಇಲ್ಲ. ಹತ್ತಿರ ಬಂದ ಮೇಲೆ ಗೊತ್ತಾಯ್ತು. 2 ಸಲ ಮಧ್ಯಾಹ್ನದ ಊಟ ಮುಗೀತು.
ಏನು ಶೇಕಿ ಬಿಸಿಲಲ್ಲಿ ತಂದು ಸಾಕು